ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇವತ್ತಿನ ಮಿನಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಕೂಡ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ರೊಟ್ಟಿ ಕೊಡೋದಕ್ಕೆ ರೊಟ್ಟಿ ಪ್ಯಾಕ್ ಮಾಡ್ಕೊಂಡ್ವಿ. ಕವರ್ ಇರಲಿಲ್ಲ, ಸೊ ಬೇರೆ ಒಂದು ಕವರಲ್ಲಿ ಅಡ್ಜಸ್ಟ್ ಮಾಡಿ ಕೊಟ್ವಿ. ಅದಾದಮೇಲೆ ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯವರು ದಿನ ಬೆಳಗ್ಗೆ ಬೇಗ ಎದ್ದಾಗಿನಿಂದ ರಾತ್ರಿ ಲೇಟಾಗಿ ಮಲಗೋವರೆಗೂ ತುಂಬಾ ಕೆಲಸ ಇರುತ್ತೆ. ಅಂದರೆ ನಿದ್ದೆಗೆಡೋದು, ಬಿಸಿಲಲ್ಲಿ ಓಡಾಡೋದು, ರೊಟ್ಟಿ ಕೊಡೋಕ್ಕೆ ಹೋಗೋಕ್ಕಾಗಿರ್ಬೋದು, ಅದು ಇದು ಅಂತ ಓಡಾಡ್ತಿರ್ತಾರೆ. ಸೊ ಹಾಗಾಗಿ ಇದ್ರ ಜೊತೆಗೆ ಮೊಬೈಲ್ ಕೂಡ ನೋಡ್ತಾರೆ. ಸೊ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಕಣ್ಣಿನ ಸುತ್ತ ಕಪ್ಪಾಗಿ ಅವರಿಗೆ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಇವತ್ತು ಮೀಶೋದಿಂದ ಒಂದು ಒಳ್ಳೆ ಉಪಯೋಗ ಇರುವಂಥ ಪ್ರಾಡಕ್ಟನ್ನು ತರಿಸಿದ್ದೀನಿ, ಜೂಜೋ ಗೋಲ್ಡನ್ ಐ ಮಾಸ್ಕ್ ಅಂಥೇಳಿ. ಸೊ ಇದು ವಿಶೇಷವಾಗಿ ಕಣ್ಣಿನ ಕೆಳಗಡೆ ಇರುವಂಥ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಕಣ್ಣಿನ ಸುತ್ತ ರಿಂಕಲ್ಸನ್ನು ಇವೆಲ್ಲವನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ 60 ಪ್ಯಾಚಸ್ಗಳಿರುತ್ತೆ. ಅಂದರೆ ನೀವು ಇದನ್ನು ತುಂಬ ದಿನ ಯೂಸ್ ಮಾಡ್ಬೋದು. ಇದು ತುಂಬ ಹೈಡ್ರೋಜೆಲ್ ಐ ಪ್ಯಾಚ್ ಆಗಿದ್ದು ಕಣ್ಣಿನ ಕೆಳಗಡೆ ಹಾಕಿದ ತಕ್ಷಣ ಇದು ತುಂಬ ಕೂಲಿಂಗ್ ಮತ್ತು ರಿಲ್ಯಾಕ್ಸಿಂಗ್ ಫೀಲಿಂಗನ್ನು ಕೊಡುತ್ತೆ. ಇನ್ನು ಕೆಲವರು ದಿನ ಪೂರ್ತಿ ಮೊಬೈಲ್ ನೋಡೋದಾಗಿರ್ಬೋದು, ಲ್ಯಾಪ್ಟಾಪಲ್ಲೇ ಕೆಲಸ ಮಾಡೋದಾಗಿರ್ಬೋದು, ಇನ್ನು ನಿದ್ರೆ ಸರಿಯಾಗಿ ಆಗದಿದ್ದರೆ ಅಥವಾ ಕಣ್ಣಿನ ಕೆಳಗಡೆ ಪೇನ್ ಇದ್ದರೆ ಇದನ್ನು ಬಳಸ್ಬೋದು. ಇದರಿಂದ ಸ್ವಲ್ಪ ಫ್ರೆಶ್ ಮತ್ತು ಬ್ರೈಟಾಗಿ ಕಾಣಲು ಸಹಾಯ ಆಗುತ್ತೆ. ಇನ್ನು ಇದನ್ನ ಬಳಸೋದು ಕೂಡ ತುಂಬಾ ಸುಲಭ. ಇದನ್ನು ಮೊದಲು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ಇದನ್ನ ಕಣ್ಣು ಕೆಳಗಡೆ ಹಚ್ಚಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ಬಿಟ್ಟು ಅದಾದಮೇಲೆ ತೆಗೆದು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಕೊಂಡ್ರೆ ಆಯಿತು, ಸಿಂಪಲ್ಲು. ಸೊ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರಿಗೆ ತುಂಬಾ ರಿಲ್ಯಾಕ್ಸ್ ಮತ್ತು ಕೂಲ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಸೊ ಇದು ತುಂಬ ಕಡಿಮೆ ಬೆಲೆಗೆ ಮೀಶೋದಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂದರೆ ಇದನ್ನ ಲಿಂಕ್ ಅಂತ ಟೈಪ್ ಮಾಡ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಕಣ್ಣಿನೊಳಗಡೆ ಆ ಜೆಲ್ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಷ್ಟೇ. ಇನ್ನು ಈ ಒಂದು ಪ್ರಾಡಕ್ಟ್ ಬೇಕಂದರೆ ಲಿಂಕ್ ಅಂತ ಟೈಪ್ ಮಾಡಿ ಆ ಮೂಲಕ ನೀವು ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಬೇಗನೆ ಡೆಲಿವರಿ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನಾವು ಇದಾದಮೇಲೆ ಹೊರಗಡೆ ಹೋಗಿದ್ವಿ. ಅಂದರೆ ನಾನು ದೇವ್ರ ಫೋಟೋ ಮಾಡಿಸ್ಬೇಕು ಅಂತ ಹೇಳಿದ್ದೆ ಅಲ್ವಾ ಹಿಂದಿನ ವೀಡಿಯೋದಲ್ಲಿ, ಅದನ್ನು ಕೊಡೋದಕ್ಕೆ ಹೋಗಿದ್ವಿ. ಬಟ್ ಇಲ್ಲಿ ಫ್ರೇಮ್ ಅಷ್ಟೇ ನಾವು ಚಾಯ್ಸ್ ಮಾಡಿದ್ವಿ, ಸೈಜ್ ಮತ್ತು ಫ್ರೇಮು. ಅದಾದಮೇಲೆ ಫೋಟೋಗಳಿಗೆ ನಾವು ಮತ್ತೆ ಫೋಟೋ ಸ್ಟುಡಿಯೋಗೆ ಹೋದ್ವಿ. ಅಲ್ಲಿ ಫೋಟೋಗಳನ್ನು, ಕೆಲವೊಂದು ದೇವ್ರ ಫೋಟೋಗಳನ್ನು ಚಾಯ್ಸ್ ಮಾಡಿಬಿಟ್ಟು ಅಲ್ಲಿ ಕೊಟ್ಟು ಬಂದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಬಂದಿದೆ ಫೋಟೋ ಅಂಥೇಳಿ ತೋರಿಸ್ತೀನಿ. ಅದ್ರ ಜೊತೆಗೆ ನನ್ನ ಮಗಳು ಕೂಡ ನಾನು ಫೋಟೋ ತೆಗಿಸ್ತೀನಿ ಅಂತ ಹೇಳಿದ್ಲು. ಸೊ ಅವಳದು ಕೂಡ ಒಂದು ಫೋಟೋನ ತೆಗೆಸಿ ಬಂದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.